ನಮಸ್ಕಾರ. KRS ಮಾಸ್ಟರ್ ಚಾನಲ್ಗೆ ಸ್ವಾಗತ. ನಾವೆಲ್ಲರೂ ಪ್ರತಿ ವರ್ಷ ಆಗಸ್ಟ್ ತಿಂಗಳು ಬಂದರೆ ಸಾಕು ಎಲ್ಲ ತಯಾರಿ ನಡೆಸ್ತಾ ಶಾಲೆ ಕಾಲೇಜು ಇನ್ನೊಂದು ಮತ್ತೊಂದು ಸೊಸೈಟಿಲಿ ಎಲ್ಲ ಕಡೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡಬೇಕು ಅಂತ ಕಾತುರದಿಂದ ಕುತೂಹಲದಿಂದ ಬಣ್ಣ ಬಣ್ಣದ ಬಟ್ಟೆಗಳನ್ನು ಧರಿಸ್ತಾ ಹಲವಾರು ರೀತಿಯ ಮೆರವಣಿಗೆಯನ್ನು ಮಾಡ್ತಾ ಸಂಭ್ರಮವನ್ನು ಆಚರಣೆ ಮಾಡ್ತೀವಿ. ಆದರೆ ಇದೆಲ್ಲದಕ್ಕೂ ಕಾರಣ ನಾವಿಷ್ಟು ಸ್ವಾತಂತ್ರ್ಯವಾಗಿ ಆರಾಮಾಗಿ ತಣ್ಣಗೇನಾದರೂ ಇದ್ದೀವಿ ಅಂದರೆ ಸ್ವಾತಂತ್ರ್ಯ ಹೋರಾಟಗಾರರ ದುಡಿಮೆ, ಅವರು ಪಟ್ಟ ಶ್ರಮ. ಅಂಥ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರ ವಿಚಾರವನ್ನು ಇವತ್ತು ತಿಳಿಯೋಣ ಬನ್ನಿ. ನಾವು ಕೇಳ್ತಾ ಇರ್ತೀವಿ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಇನ್ಕ್ವಿಲಾಬ್ ಜಿಂದಾಬಾದ್ ಅಂತಂದೆಲ್ಲ. ಇನ್ಕ್ವಿಲಾಬ್ ಜಿಂದಾಬಾದ್ ಅಂತ ಯಾರು ಘೋಷಣೆ ಮಾಡ್ತಾರೆ ಅದೆಲ್ಲ ನಮಗೆ ಗೊತ್ತೇ ಇದೆ. ಅದರ ಅರ್ಥ ಏನು? ಕ್ರಾಂತಿ ದೀರ್ಘ ಆಯುಷ್ಯವಾಗಲಿ, ಹೆಚ್ಚಿನ ಆಯಸ್ಸನ್ನು ಪಡ್ಕೊಳ್ಳಿ. ಕ್ರಾಂತಿಕಾರ ಎಬ್ಬಿಸಿದಂಥ ಅಲೆ, ಆ ಅಲೆ ಅದು ಅಲ್ಲೇ ತಣ್ಣಗಾಗಬಾರ್ದು, ದೀರ್ಘ ಆಯುಷ್ಯನ ಪಡ್ಕೋಬೇಕು, ಆ ಕ್ರಾಂತಿ ಅಮರವಾಗಬೇಕು. ಈ ರೀತಿ ಹೇಳ್ತಾ ಘೋಷಣೆಯನ್ನು ಕೂಗ್ತಾರೆ. ಯಾವಾಗ, ಯಾಕೆ ಇದನ್ನೆಲ್ಲ ನೋಡ್ತಾ ಹೋಗೋಣ. ಇನ್ನು ಹೇಳ್ತಾರೆ ಅವರು, ಕ್ರಾಂತಿಯು ಮನುಕುಲದ ಜನ್ಮಸಿದ್ಧ ಹಕ್ಕು. ಎಲ್ಲರ ಜನ್ಮದಲ್ಲೂ ಅದಕ್ಕೆ ರೈಟ್ಸ್ ಇದೆ. ಅವ್ರು ಹೇಳ್ತಾರೆ ಬ್ರಿಟಿಷರ ಮೇಲೆ, ಬ್ರಿಟಿಷರ ಬಗ್ಗೆ ಯಾರು ನಮ್ಮೆಲ್ಲರಿಗೂ ಅರ್ಥ ಆಯ್ತು ಯಾರು ಅಂತಂದು ಹೇಳಿದ್ದು ಭಗತ್ ಸಿಂಗ್. ನನ್ನನ್ನು ಕೊಲ್ಲಬಹುದು, ಯಾರು ಬ್ರಿಟಿಷರು ನನ್ನನ್ನು ಕೊಲ್ಲಬಹುದು, ಆದರೆ ನನ್ನ ವಿಚಾರಗಳನ್ನಲ್ಲ ಅಂತಂದೆಲ್ಲ ಹೇಳ್ತಾರೆ. ಈ ರೀತಿ ಇಷ್ಟೇ ಅಲ್ಲದೆ ಇನ್ನು ಎಷ್ಟೊಂದು ವಿಚಾರಗಳು. ಯಾಕೆ ಅವ್ರಿಗೆ ಆ ರೀತಿ ಆ ಗುಣ ಬಂತು, ಸ್ವಾತಂತ್ರ್ಯ ಮತ್ತು ನಮ್ಮ ದೇಶದ ಮೇಲೆ ಪ್ರೀತಿ ಪ್ರೇಮ ಯಾವ ರೀತಿ ಉಟ್ಕೊಳ್ತು ಅಂತ ನೋಡ್ತಾ ಹೋದರೆ, ಒಂದಿನ ಇದ್ದಕ್ಕಿದ್ದಂಗೆ ಅವರು ಭಗತ್ ಸಿಂಗ್ ಅವ್ರಿಗೆ ಹೆಚ್ಚು ಕಡಿಮೆ ಇನ್ನೂ 12 ವರ್ಷ ಅಷ್ಟೇ. 12 ವರ್ಷ ಅಂದರೆ ಎಲ್ಲರಂತೆ ಅವರು ಕೂಡ ಶಾಲೆಗೆ ಹೋಗ್ತಿದ್ರು. ಹಿಂಗೆ ಶಾಲೆಗೆ ಹೋಗ್ತಿದ್ರು, ಎಲ್ಲ ಮಕ್ಕಳು ಕೂಡ ಶಾಲೆಗೆ ಹೋಗಿ ಸಂಜೆ ಶಾಲೆಯಿಂದ ಮನೆಗೆ ಬಂದರು. ಆದರೆ ಈ 12 ವರ್ಷದ ಬಾಲಕನಾಗಿದ್ನಲ್ಲ ಭಗತ್ ಸಿಂಗ್, ಅವ್ರು ಮಾತ್ರ ಮನೆಗೆ ಬರಲೇ ಇಲ್ಲ. ಎಲ್ಲರ ಮನೆಯಲ್ಲೂ ಕೂಡ ತಂದೆ ತಾಯಿಗೆ ಈ ಆತಂಕ ಇದ್ದೇ ಇರುತ್ತೆ. ಅದೇ ರೀತಿ ಇವ್ರಿಗೂ ಕೂಡ ಆತಂಕ ಆಯ್ತು ತಂದೆ ತಾಯಿಗೆ. ಸಂಜೆ ತಡವಾಗಿ ಬಾಲಕ ಮನೆಯೊಳಗೆ ಕಾಲಿಟ್ಟ. ಅವಾಗ ಅವನ ತಂಗಿ ಕೂಗ್ಕೊಳ್ತಾಳೆ ಜೋರಾಗೆ. ಅಂದರೆ ಹಿಂದಿ ಭಾಷೆಯಲ್ಲಿ ವೀರಾಜಿ ಅಂತಂದೆಲ್ಲ ರೂಢಿಯಾಗಿರುತ್ತೆ. ವೀರಾಜಿ ಬಂದ ಹಂಗಂದ ತಕ್ಷಣ ಅಮ್ಮನಿಗೆ ಉಕ್ಕಿ ಬಂತು ಪ್ರೀತಿ. ಅವನಮ್ಮ ಓಡ್ ಬಂದು ಅವರಮ್ಮ ಬಾಲಕನನ್ನು ಬಿಗಿಯಾಗಿ ಎತ್ಕೊಂಡ್ಲು. ಆ ತಾಯಿಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿಯತೊಡಗ್ತು. ಆ ಕ್ಷಣ ಒಂದೇ 2-3 ಗಂಟೆ ಲೇಟಾಗಿ ಬಂದಿದ್ದಕ್ಕೇನೆ ಅಷ್ಟು ಧಾರಾಕಾರವಾಗಿ ಕಣ್ಣುಗಳಲ್ಲಿ ನೀರು ಬಂದಿದ್ರೆ, ಇನ್ನು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯವೆಲ್ಲ ತಂದು ಕೊಡೋಕ್ಕೆ ಪ್ರಯತ್ನ ಪಟ್ಟು ಅವರು ನೇಣಿಗೆ ಗುರಿಯಾಗಬೇಕಾಗತ್ತೆ. ಅವಾಗ ಎಷ್ಟು ಅವ್ರ ಕಣ್ಣೀರನ್ನು ಸುರಿಸಿರಬೇಡ. ಆ ರೀತಿ ಬಂದಾಯಿತು, ಕಣ್ಣೀರು ಸುರಿಸಿದ್ದಾಯಿತು, ಲೇಟಾಗಿ ಬಂದ ಅಂತಂದೇಳಿ ತಂಗಿ ಹಣ್ಣುಗಳನ್ನು ತಗೊಂಡೋಗಿ ಕೊಡ್ತಾರೆ, ತಿನ್ನು ಅಂತಂದೇಳಿ. ಅವನಿಗೆ ಇಷ್ಟವಾದ ಹಣ್ಣುಗಳು ಭಗತ್ ಸಿಂಗ್ಗೆ. ಆದರೆ ತಿನ್ನಲಿಲ್ಲ. ಬಾಲಕನ ಮುಖದಲ್ಲಿ ಯಾವುದೋ ಒಂದು ಗಾಂಭೀರ್ಯ. ಆ ಗಾಂಭೀರ್ಯವನ್ನು ಕಂಡು ತಂಗಿಗೆ ಆಶ್ಚರ್ಯ ಆಯಿತು, ಗಂಭೀರತೆಯನ್ನು ಕಂಡು. ಆಗ ಹೇಳ್ತಾನೆ ಭಗತ್ ಸಿಂಗು, ದಯವಿಟ್ಟು ನನಗೆ ಏನನ್ನೂ ತಿನ್ನಲು ಹೇಳಬೇಡ, ಏನನ್ನೂ ತಿನ್ನಲು ಹೇಳಬೇಡ, ಯಾವುದು ಬೇಡ ನನಗೆ, ಬಾ ನಿನಗೆ ಏನೋ ತೋರಿಸ್ತೀನಿ ಅಂತಂದೇಳಿ ಒಂದು ಗಂಭೀರ ಧ್ವನಿಯಲ್ಲಿ ಹೇಳಿ, ಅವು ಸ್ಕೂಲ್ಗೆ ಹೋಗಿದ್ನಲ್ಲ, ಸ್ಕೂಲಿಂದ ಬರಬೇಕಾದ್ರೆ ಊಟ ಖಾಲಿಯಾಗಿತ್ತು. ಅದೇ ಊಟದ ಡಬ್ಬಿಗೆ ಏನು ಹಾಕ್ಕೊಂಡು ಬಂದಿದ್ದ? ರಕ್ತಸಿಕ್ತವಾದಂತಹ ಮಣ್ಣು, ರಕ್ತದಲ್ಲಿ ತೊಯ್ದಂಥ ಮಣ್ಣನ್ನು ಹೊರ ತೆಗೆದು ತೋರಿಸ್ತಾನೆ ಡಬ್ಬಿಯಲ್ಲಿ, ಬಾಕ್ಸಲ್ಲಿ, ಊಟದ ಬಾಕ್ಸಲ್ಲಿ. ಅದನ್ನು ಹೇಳ್ತಾನೆ ಅದ್ರ ಬಗ್ಗೆ, ಇದು ಬಹಳ ಪೂಜ್ಯನೀಯವಾದ ಮಣ್ಣು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಾದ್ರಲ್ಲ, ಹುತಾತ್ಮರಂದ್ರೆ ನಮಗೆಲ್ಲ ಗೊತ್ತಿದೆ, ದೇಶಕ್ಕೋಸ್ಕರ ಪ್ರಾಣವನ್ನು ತೆತ್ತಂಥವ್ರು. ಆ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ.
ಅಂತಂದೇಳಿ ಜಲಿಯನ್ ವಾಲಾಬಾಗ್ ನೆತ್ತರು ಅಂದ್ರೆ ರಕ್ತ ಆ ಮಣ್ಣಿಗೆ ವಂದಿಸ್ತಾನೆ. ಆ ರೀತಿ ನಮಸ್ಕಾರ ಮಾಡಿದಂತಹ ವಂದಿಸಿದಂತಹ ಬಾಲಕನೇ ಯಾರು? ವೀರ ಭಗತ್ ಸಿಂಗ್. ನಾವೆಲ್ಲರೂ ನೋಡ್ತಾ ಇದ್ದೀವಿ ಇಮೇಜ್ ಮೂಲಕ, ಫೋಟೋದಲ್ಲಿ ಭಾವಚಿತ್ರ ಕಾಣಿಸ್ತಿದೆ. ಹೇಳ್ತಾನೆ, ಪವಿತ್ರವಾದ ಮಣ್ಣಿನಿಂದ ತುಂಬಿದ ಡಬ್ಬವನ್ನ ಮನೆಯ ಸ್ವಚ್ಛವಾದ ಒಂದು ಜಾಗದಲ್ಲಿ ಇರಿಸ್ತಾನೆ. ಯಾವುದೋ ಒಂದು ಸ್ವಚ್ಛವಾದ ಜಾಗದಲ್ಲಿ ಇಟ್ಟ. ಆಗ ತಾನೇ ಕಿತ್ತು ತಂದ ಹೂಗಳನ್ನ ಅದ್ರ ಮೇಲೆ ಇಡ್ತಾನೆ. ಹೂಗಳನ್ನು ತಂದು ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿ ಅಥವಾ ಮನೆಯಲ್ಲಿರೋ ದೇವ್ರ ಮನೆಯಲ್ಲಿ ದೇವ್ರಿಗೆ ಹೆಂಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತೀವೋ, ಪೂಜಿಸ್ತೀವೋ, ಆ ರೀತಿ ಅಂದಿನಿಂದ ಅನೇಕ ವರ್ಷಗಳವರೆಗೆ, ಸುಮಾರು ವರ್ಷಗಳವರೆಗೆ ಆ ಪವಿತ್ರವಾದ ಮಣ್ಣನ್ನ ಪೂಜಿಸೋದಕ್ಕೆ ಶುರು ಮಾಡ್ದ. ಅದೇ ಅವನ ದಿನನಿತ್ಯದ ಆಚರಣೆ ಕೂಡ ಆಯಿತು. ಯಾವುದದು, ಏನು ಘಟನೆ ಅಂತ ನೋಡೋದಾದ್ರೆ 1919 1919 ಏಪ್ರಿಲ್ 13 ಇದು ಸ್ಕೂಲ್ ಮಕ್ಕಳಿಗೆಲ್ಲ 10th ತುಂಬ MCQ ಬಿಟ್ಟ ಸ್ಥಳ ಹಿಂಗೆಲ್ಲ ಕ್ವಶನ್ ಕೇಳ್ತಾ ಇರ್ತಾರೆ. ಆ ಏಪ್ರಿಲ್ 13 ಜಲಿಯನ್ ವಾಲಾಬಾಗ್ ಗೊತ್ತಿದೆ ನಮಗೆಲ್ಲ, ಅಮೃತಸರ, ಪಂಜಾಬ್. ಆ ವಾಲಾಬಾಗ್ನಲ್ಲಿ ಶಾಂತಿಯುತವಾಗಿ ಸಭೆ ನಡೀತಿತ್ತು. ಯಾವುದೇ ಶಬ್ದ ಮಾಡ್ತಿಲ್ಲ ಅವರು. ಶಾಂತಿಯುತವಾಗಿ ಆ ವಾಲಾಬಾಗ್ನಲ್ಲಿ ಒಂದು ಹಸಿರಾದ ವಾತಾವರಣದಲ್ಲಿ, ಅಲ್ಲಿ ಹಾಳಾದ ಬಾವಿಗಳು ಇಂಥದ್ದೆಲ್ಲ ಇತ್ತು. ಶಾಂತಿಯುತವಾಗಿ ಸಭೆ ಸಂಘಟನೆ ಮಾಡ್ತಿದ್ರು. ಅಲ್ಲಿ ಕಡಿಮೆ ಏನಲ್ಲ, ಸುಮಾರು 20,000 ಜನರಿದ್ರು. ಇಲ್ಲಿ ಜಲಿಯನ್ ವಾಲಾಬಾಗ್ ಶಾಂತಿಯುತ ಸಭೆಯಲ್ಲಿ ಸುಮಾರು 20,000 ಜನರಿದ್ದಂಥ ಸಭೆ ಅದು. ಆ ಸಭೆಯಲ್ಲಿ ಎಂತೆಂಥರಿದ್ರು? ಅಮಾಯಕರು ಪಾಪ. ದೇಶಕ್ಕೋಸ್ಕರ ಯಾರೋ ಕರೆದ್ರು, ನಾನು ಬಂದೇನಂತ. ನಿಶ್ಯಸ್ತ್ರಾದ್ರ ಗಂಡಸರು, ಅವ್ರಿಗೆ ಯಾವುದೇ ಅಸ್ತ್ರ ಇಲ್ಲ ಅಂತ ಗಂಡಸರು, ಹೆಂಗಸರು, ಮುದುಕರು, ಮಕ್ಕಳು, ಇವರೆಲ್ಲರೂ ಇದ್ರು. ಅಲ್ಲಿದ್ದ ಜನರಿಗೆ ಯಾವ ಎಚ್ಚರಿಕೆಯನ್ನು ಕೊಡಲಿಲ್ಲ. ಯಾವ ಎಚ್ಚರಿಕೆಯನ್ನು ಕೊಡದೆ ಆ ಗವರ್ನರ್ ಜನರಲ್ ಡಯರ್ ಯಾರು? ಬ್ರಿಟಿಷ್ ಅಧಿಕಾರಿ, ತನ್ನ ಸೈನಿಕರಿಗೆ ಆಜ್ಞೆ ಮಾಡೇ ಬಿಟ್ಟ. ಏನಂತ? ಗುಂಡಿನ ದಾಳಿ ನಡೆಸಿ ಅಂತಂದೇಳಿ. ಆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹೇಳಿದ್ದೆ ತಡ. ಆ ಸಂದರ್ಭದಲ್ಲಿ 400 ಜನ ಕೊಲ್ಲಲ್ಪಡ್ತಾರೆ. 400 ಜನ ಕೊಂದಾಕೆ ಬಿಟ್ರು. 20,000ದಲ್ಲಿ ಲೆಕ್ಕಕ್ಕೆ ಸಿಕ್ಕಿರೋ 400 ಜನ. ಅದಾದ್ಮೇಲೆ 1,200ಕ್ಕೂ ಹೆಚ್ಚು ಜನ ಏನು ಗಾಯಗೊಳ್ಬೇಕಾಗತ್ತೆ. ಇಷ್ಟೆಲ್ಲ ಸಮಸ್ಯೆ ಆಯ್ತು. ಅದು ಅಷ್ಟು ಲೆಕ್ಕಕ್ಕೆ ಸಿಕ್ಕಿರೋದು. ಇನ್ನು ಹಾಳಾದ ಬಾವಿಗಳು, ಆ ಹಸಿರಿನ ವನ ಇದೆಲ್ಲ ಇತ್ತಲ್ಲ, ಅಲ್ಲಿ ಓಡೋಡಕ್ಕೆ ಹೋಗಿ ಎಷ್ಟು ಜನ ಬಾವಿಲಿ ಬಿದ್ರು, ಏನೇನಾಯ್ತು ಅದೆಲ್ಲ ಗೊತ್ತಿಲ್ಲ. ಅಂತ ಸಂದರ್ಭ. ಅವಾಗ ಭಗತ್ ಸಿಂಗ್ಗೆ ಕೇವಲ ಎಷ್ಟು? 12 ವರ್ಷ ಅಷ್ಟೇ ಆಗಿತ್ತು. 12 ವರ್ಷ ಆಗಿತ್ತು ಅಂದರೆ ಅವಾಗ 1919ರಲ್ಲಿ 12 ವರ್ಷ ಆಗಿತ್ತು ಅಂದರೆ ಅವನು ಯಾವಾಗ ಜನಿಸ್ತಾನೆ, ಯಾವ ವರ್ಷ ಅಂತ ನಾವೆಲ್ಲರೂ ಈಸಿಯಾಗಿ ಹೇಳ್ಬೋದು ಅಲ್ವಾ? 1900 ಯಾವಾಗ ಜನಿಸ್ತಾನೆ? 1907ರಲ್ಲಿ ಜನಿಸ್ತಾನೆ. ಈ ಥರ ಅಂತ 12 ವರ್ಷದ ಭಗತ್ ಸಿಂಗು ಆ ಘಟನೆನ ಕೇಳಿ ದಿಗ್ಭ್ರಾಂತನಾಗ್ತಾನೆ. ಏನು ದಿಕ್ಕೇ ತೋಚಲ್ಲ, ಏನಿದು ಹಿಂಗಾಯ್ತಲ್ಲ ಅಂತ. ಆ ವಯಸ್ಸಿಗೆ ಅವನು ಅಂತ ಸ್ವತಂತ್ರ ಪ್ರೇಮ ಬಂದಿತ್ತು ಅವನಿಗೆ. ಒಂದು ಮಾತನಾಡಲು ಅವನಿಗೆ ಬಾಯಿಂದ ಮಾತು ಬರ್ತಿರ್ಲಿಲ್ಲ. ಯಾಕೆ ಹಿಂಗೆ, ಏನು ಎತ್ತ ಅಂತ ತುಂಬ ಪ್ರಶ್ನೆಗಳು ಮೂಡಿದ್ವು. ಆ ವೀರ ಬಾಲಕ ಭಗತ್ ಸಿಂಗ್, ಅಂಥ ವೀರ ಬಾಲಕ ಭಗತ್ ಸಿಂಗ್ಗೆ ಜನ್ಮ ಕೊಟ್ಟಂಥವ್ರು ಯಾರು ಅಂತ ನೋಡೋದಾದರೆ ಕಿಶನ್ ಸಿಂಗ್ ಮತ್ತು ವೀರಮಾತೆ ವಿದ್ಯಾವತಿ, ತಾಯಿ ಹೆಸರು ವಿದ್ಯಾವತಿ. ಯಾವಾಗ ಜನಿಸ್ತಾನೆ? 1907 ಸೆಪ್ಟೆಂಬರ್ 28 ಯಾವ ಸ್ಥಳದಲ್ಲಿ? ಪಂಜಾಬ್ನ ಲಾಯಲ್ಪುರ ಜಿಲ್ಲೆ ಬಂಗಾ ಅನ್ನೋ ಗ್ರಾಮದಲ್ಲಿ ಜನಿಸ್ತಾನೆ. ಅದೆಲ್ಲ ಆಯ್ತಲ್ಲ. ಅಮೃತಸರದಲ್ಲಿ ಪರಿಸ್ಥಿತಿ, 12 ವರ್ಷದ ಬಾಲಕ ಯಾವ ರೀತಿ ಹೋಗಿರ್ಬೇಡ, ಯಾರನ್ನಾದ್ರೂ ಸುಮ್ಮನೆ ಹಿಂಗೆ ಬಿಟ್ಬಿಡ್ತಾರೆ ಪೊಲೀಸರು. ಆ ರೀತಿ ಪ್ರಕ್ಷುಬ್ಧವಾಗಿತ್ತು ಪರಿಸ್ಥಿತಿ. ಪೊಲೀಸರು ಜಮಾವಣೆ, ಯಾರನ್ನ ನೋಡಕ್ ಬಿಡ್ತಾ ಇಲ್ಲ ಅಂತ. ಅದ್ರ ಜೊತೆಗೆ ಯಾರಿಗಾದ್ರೂ ಯಾರ ಮೇಲಾದ್ರೂ ಅನುಮಾನ ಬಂದ್ರೆ ಅದನ್ನ ಕಂಡಲ್ಲಿ ಅಂಥವ್ರನ್ನ ಗುಂಡಿಕ್ಕಿ ಕೊಲ್ಲುವಂತಹ ಆಜ್ಞೆ ಕೂಡ ಇತ್ತು.
ಅದೆಲ್ಲ ಲೆಕ್ಕಕ್ಕೆ ತಗೊಳ್ದೆ ಭಗತ್ ಸಿಂಗು ಪೊಲೀಸರ ಕಣ್ಣನ್ನು ತಪ್ಪಿಸಿ ಜಲಿಯನ್ ವಾಲಾಬಾಗನ್ನು ತಲುಪೇ ಬಿಡ್ತಾನೆ. ಭಕ್ತಿಯಿಂದ ತಲೆಬಾಗಿ ರಕ್ತದಿಂದ ತೊಯ್ದಂಥ ಆ ಚಿಟಿಗೆ ಒಂದು ಸ್ವಲ್ಪ ಮಣ್ಣನ್ನು ತಗೊಂಡು ಹಣೆ ಮೇಲೆ ಬೊಟ್ಟನ್ನಾಗಿ ತಿಲಕವನ್ನಾಗಿ ಇಟ್ಕೊಂಡು ಕಣ್ಮುಚ್ಚಿ ಭಕ್ತಿಯಿಂದ ಕೈ ಮುಗಿತಾನೆ. ಹುತಾತ್ಮರಿಗೆಲ್ಲ ಗೌರವ ಸಲ್ಲಿಸ್ತಾನೆ. ಆ ಮಣ್ಣನ್ನು ಮತ್ತೆ ಆಗಲೇ ಹೇಳ್ದಂಗೆ ಊಟದ ಡಬ್ಬಿಯಲ್ಲಿ ಮನೆಗೂ ತರ್ತಾನೆ. ಅದೊಂಥರ ಅವನಿಗೆ ಪಾರಿತೋಷಕ ಅನ್ನೋ ಥರ ಫೀಲ್ ಆಯ್ತು. ಅಂತ ಒಂದು ಕರಾಳ ಘಟನೆ ಅದು. ಸ್ವಾತಂತ್ರ್ಯ ಇತಿಹಾಸದಲ್ಲಿ ಎಲ್ಲರಿಗೂ ಗೊತ್ತು ಜಲಿಯನ್ ವಾಲಾಬಾಗ್ ಅಂತ. ಮುಂದಕ್ಕೆ ಏನೇನಾಯಿತು ಅಂತ ತಿಳ್ಕೊಬೇಕಾಗುತ್ತೆ. ಇಂಥ ಘಟನೆ ಅಂಥ ಉದ್ಯಾನವನದಲ್ಲಿ ನಡೆಯಿತು. ಸಾವಿರಾರು ಅಮಾಯಕರು ಎಲ್ಲ ಗುಂಡಿನ ಮಳೆಗೆ ಏನು ಪ್ರಾಣ ತೆತ್ತಬೇಕಾಯ್ತು. ಯಾರವನ ಅಧಿಕಾರಿ ಆಗಲೇ ಹೇಳ್ದಂಗೆ ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಡಯರ್, ಬ್ರಿಟಿಷ್ ಅಧಿಕಾರಿ. ಅವನೊಬ್ಬ ಕಠೋರ ಹೃದಯದ ಅಧಿಕಾರಿ. ಜನರಲ್ಲಿ ಭೀತಿ ಹುಟ್ಟಿಸೋದಕ್ಕೋಸ್ಕರ ಅಂತ ಗುಂಡಿನ ಮಳೆಯನ್ನೇ ಗರಿತಾನೆ. ಅವನು ಮಾತ್ರ ಕಠೋರ? ಅವನೇನೋ ಹಂಗೆ ಮಳೆ ವಹಿಸ್ಕೊಂಡು ಹಂಗೆ ಬದುಕೇ ಇದ್ನ? ಇಲ್ಲ, ಅದೇ ನಮ್ಮ ದೇಶದ ಸ್ವತಂತ್ರ ಹೋರಾಟಗಾರ, ಇನ್ನೊಬ್ಬ ಕ್ರಾಂತಿಕಾರಿ, ಪಂಜಾಬಿನ ಇನ್ನೊಬ್ಬ ಕ್ರಾಂತಿಕಾರಿ. ಕೊನೆಯದಾಗಿ ನೋಡೋಣ, ಅವನು ಹೋಗಿ ಅವರದ್ದೇ ದೇಶಕ್ಕೆ ಹೋಗಿ ಇವನು ಕೂಡ ಕೊಂದು ಬರ್ತಾನೆ. ಯಾರು ಅಂತ ನೋಡೋಣ ಕೊನೆಯಲ್ಲಿ. ಈ ರೀತಿ ಜಲಿಯನ್ ವಾಲಾಬಾಗ್ ಮಾರಣ ಹೋಮ ಭಗತ್ ಸಿಂಗ್ನ ಮನಸ್ಸಿನಲ್ಲಿ ಒಂದು ಅಚ್ಚಳಿಯದ ಪ್ರಭಾವವನ್ನು ಬೀರುತ್ತೆ. 1921ರಲ್ಲಿ 19 ಆಯ್ತಲ್ಲ, 2 ವರ್ಷ ಆದಮೇಲೆ ಅವನ ನಿರ್ಧಾರಕ್ಕೆ ಬರ್ತಾನೆ. ಒಂದಲ್ಲ ಒಂದು ದಿನ ಈ ದಮನಕಾರಿ ಪ್ರಭುತ್ವ ಎಲ್ಲ ನಾಶ ಮಾಡ್ತಿದೆಯಲ್ಲ, ಈ ಪ್ರಭುತ್ವ ಅಂದರೆ ಪ್ರಭುತ್ವ, ಇವಾಗ ಪ್ರಜಾಪ್ರಭುತ್ವ, ಅವಾಗ ಪ್ರಭುತ್ವ ಅಂದರೆ ರಾಜ, ಅವನು ಹೇಳ್ದಂಗೆ ಕೇಳಬೇಕು. ರಾಜನೀತಿ ಪ್ರಭುತ್ವ ಅಂದರೆ ಅದನ್ನೆಲ್ಲ ಧ್ವಂಸ ಮಾಡಿ ಏನನ್ನಾದರೂ ಮಾಡಿಯೇ ತೀರ್ತೀನಿ ಅಂತ ಶಪಥ ಮಾಡಿದ. ಬ್ರಿಟಿಷ್ ಆಳ್ವಿಕೆಯನ್ನು ಅಂತ್ಯ ಮಾಡೇ ಬಿಟ್ರು. ಅಂದರೆ ಆ ರೀತಿ ಕ್ರಾಂತಿ ಶುರು ಮಾಡಿದ್ರು. ಕ್ರಾಂತಿಕಾರಿಗಳ ಸಹಕಾರದಿಂದ ಮಾತೃಭೂಮಿಯನ್ನು ನಾವು ಗುಲಾಮಗಿರಿಯ ಸಂಕೋಲೆಯಿಂದ ಬಿಡಿಸೋದಕ್ಕೆ ಸಾಧ್ಯವಾಯಿತು. ಸ್ವಾತಂತ್ರ್ಯ ಹೋರಾಟದ ಪಥದಲ್ಲಿ ಮುನ್ನಡೆದ್ರು. ಅವರು ಕೊನೆಯದಾಗಿ ಮರಣ ಹೊಂದಬೇಕಾದ್ರೆ ಅಂದರೆ ನೇಣಿಗೆ ಹಾಕ್ಬೇಕಾದ್ರೆ ಹೇಳ್ತಾರೆ ಇನ್ಕ್ವಿಲಾಬ್ ಜಿಂದಾಬಾದ್ ಅಂತಂದೇಳಿ, ಆಗಲೇ ಕೇಳಿದ್ವಲ್ಲ ಹಂಗೆ. ಆ ರೀತಿ ಕ್ರಾಂತಿ ಅಮರವಾಗಲಿ, ಇದು ಇಲ್ಲಿಗೆ ನಿಲ್ಲಲ್ಲ, ಎಲ್ಲರೂ ಇದನ್ನು ಮುಂದೆ ತಗೊಂಡು ಹೋಗ್ತಾರೆ, ಎಲ್ಲರೂ ಹೋರಾಟ ಮಾಡ್ತಾರೆ ಅಂತಂದೇಳಿ ಎಲ್ಲ ಆ ಜೀವವನ್ನೇ ಅರ್ಪಿಸ್ತಾನೆ. ಮರಣದಂಡನೆಗೆ ಈಡಾಗ್ತಾರೆ. ಎಲ್ಲಿ? ಪಾಕಿಸ್ತಾನ ಲಾಹೋರ್ ಅಲ್ಲಿ ಸೆಂಟ್ರಲ್ ಜೈಲಲ್ಲಿ ಏನು ನೇಣಿಗೆ ಹಾಕ್ತಾರೆ. ಆ ರೀತಿ ಇಂಥ ತ್ಯಾಗ ಬಲಿದಾನದಿಂದ ನಾವು ಏನು ಸ್ವಾತಂತ್ರ್ಯವನ್ನು ಪಡ್ಕೊಂಡ್ವಿ. ಆ ರೀತಿ ಎಲ್ಲರ ಹೃದಯದಲ್ಲಿ ಆಮೇಲೆ ಅಮರರಾದರು. ಯಾರು? ಭಗತ್ ಸಿಂಗ್. ಅದೇ ಕ್ರಾಂತಿಕಾರಿ ಪಂಗಡದ ಬಳಗದ ಇನ್ನೊಬ್ಬ ಸಿಂಗ್, ಉಧಮ್ ಸಿಂಗ್, ಈ ಪ್ರತೀಕಾರವನ್ನು ತೀರಿಸ್ಕೊಡೋದಕ್ಕೆ ಯಾವಾಗ 1940 ನೇನು ಸ್ವಾತಂತ್ರ್ಯಕ್ಕೆ ಹತ್ರ ಬಂದಿರ್ತೀವಿ, ಮಾರ್ಚ್ 13ರಂದು ಲಂಡನ್ಗೆ ಹೋಗಿ ಆ ಜನರಲ್ ಡಯರ್ನ ಗುಂಡಿಕ್ಕಿ ಕೊಂದು ಸೇಡ್ ತೀರಿಸ್ಕೊಳ್ತಾನೆ. ಯಾರು? ಉಧಮ್ ಸಿಂಗ್. ಅದಾದಮೇಲೆ ಅವನು ಕೂಡ ಅಂದರೆ ಪ್ರತೀಕಾರ ತೀರಿಸ್ಕೊಂಡ, ಸೇಡನ್ನು ಬಿಡಲಿಲ್ಲ. ಅವನನ್ನು ಮತ್ತು ಅಲ್ಲೇ ಹಿಡಿದು ಜೈಲಿನಲ್ಲಿಟ್ಟು ಗಲ್ಲಿಗೇರಿಸ್ದ. ಸ್ವಲ್ಪ ಜುಲೈ ತಿಂಗಳು ಬರಬೇಕಾದ್ರೆ ಒಂದು 2-3 ತಿಂಗಳಾದಮೇಲೆ ಜುಲೈ 31, 1940ರಲ್ಲಿ ಅದೇ ಲಂಡನ್ನಲ್ಲೇ ಜೈಲಲ್ಲಿಟ್ಟು ಆಮೇಲೆ ಗಲ್ಲಿಗೇರಿಸಿದ್ರು. ಅಂದರೆ ಅಷ್ಟರ ಮಟ್ಟಿಗೆ ರೋಷ, ಸ್ವಾತಂತ್ರ್ಯ ಪ್ರೇಮ ಇಷ್ಟೆಲ್ಲ ಇತ್ತು. ಇಂಥ ವೀರ ಪುರುಷರ ಹೋರಾಟದಿಂದ ನಾವು ಇವತ್ತಿಗೆ ಏನು ಇಷ್ಟೆಲ್ಲ ವಿಜೃಂಭಣೆಯಿಂದ ಸಡಗರದಿಂದ ಏನು ಮಾಡ್ತಿದ್ದೀವಿ? ಸ್ವಾತಂತ್ರ್ಯ ದಿನಾಚರಣೆಗಳನ್ನು ಮಾಡ್ತಿದ್ದೀವಿ. ಇಂಥ ವೀರರ ಕಥೆಗಳನ್ನು ತಿಳಿದು ನಾವು ಸಾರ್ಥಕತೆಯನ್ನು ಪಡ್ಕೋಬೇಕಾಗುತ್ತೆ. ಅವಾಗ ನಮ್ಮ ಜನ್ಮ ಸಾರ್ಥಕವಾಗುತ್ತೆ. ಅದೇ ರೀತಿ ಎಕ್ಸಾಮ್ಗೂ ಯೂಸ್ ಆಗಬೇಕು ಅಂದರೆ ಕೆಲವೊಂದು ಪ್ರಶ್ನೆಗಳಿದೆ ನೋಡಿ. ಇಷ್ಟೊತ್ತು ಏನು ಕತೆ ಕೇಳಿದ್ವಿ, ಆ ಪ್ರಶ್ನೆಗಳಿಗೆ ಉತ್ತರ ಈಸಿಯಾಗಿ ನೆನಪಾಗುತ್ತೆ. ಚೆನ್ನಾಗಿ ನೆನಪಿಟ್ಕೊಂಡು ಮತ್ತೆ ಇನ್ನೊಂದು ಸರಿ ಬೇಕಾದರೆ ಕೇಳಿ. ಏನಾದರೂ ನಿಮ್ಮ ಅಭಿಪ್ರಾಯಗಳಿದ್ದರೆ ಹೆಚ್ಚಿನದಾಗಿ ಯಾರ ಬಗ್ಗೆ? ಕ್ರಾಂತಿಕಾರಿ ವೀರ ಭಗತ್ ಸಿಂಗ್ ಅವ್ರ ಬಗ್ಗೆ ನಿಮಗೂ ಹೆಚ್ಚಿನದಾಗಿ ವಿಚಾರ ಗೊತ್ತಿದ್ದರೆ ನಿಮ್ಮ ಅಭಿಪ್ರಾಯ ತಿಳಿಸಿ ಕಾಮೆಂಟ್ ಮುಖಾಂತರ. ಶುಭವಾಗಲಿ.